ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂಥ 16ನೇ ಮತ್ತು 17ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿದೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ 15 ಕಂತು ಈಗಾಗಲೇ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಆಗಿವೆ. ಸ್ನೇಹಿತರೆ, ಇನ್ನು ಉಳಿದಂಥ 16 ಮತ್ತು 17ನೇ ಕಂತು ಕಳೆದ 2ರಿಂದ 2.5 ತಿಂಗಳಾಯಿತು. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಒಂದು ರೀತಿಯಾಗಿ ನೋಡಿ ಹೋದರೆ 3 ತಿಂಗಳು ಕೂಡ ಕೆಲವೊಬ್ಬರಿಗೆ 3 ತಿಂಗಳವರೆಗೂ ಕೂಡ ಆಯಿತು ಸ್ನೇಹಿತರೆ. ಆದರೆ ಯಾವುದೇ ರೀತಿಯಾಗಿ ಹಣ ಅವರ ಖಾತೆಗೆ ಬಂದು ಜಮಾ ಆಗಿಲ್ಲ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 1,28ರಿಂದ 29 ಲಕ್ಷ ಜನರು ಈ ಒಂದು ಯೋಜನೆಯ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ಈ 1,28 ಲಕ್ಷ ಜನರ ಪೈಕಿ 18 ಲಕ್ಷ ಜನರಿಗೆ ಈ 16 ಮತ್ತು 17 ಕಂತಿನ ಹಣ ಜಮಾ ಆಗುವುದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಗೃಹಲಕ್ಷ್ಮಿ ಇಲಾಖೆ ತಿಳಿಸಿದೆ. ಸ್ನೇಹಿತರೆ, ಅದು ಯಾವ ಕಾರಣಕ್ಕಾಗಿ ಅವರಿಗೆ ಜಮಾ ಆಗ್ತಾ ಇಲ್ಲ ಸ್ನೇಹಿತರೆ. ಮತ್ತು ಇನ್ನು 18 ಲಕ್ಷದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಆಗಿರಬಹುದು, ಅಂದರೆ ನಿಮ್ಮ ಗೃಹಲಕ್ಷ್ಮಿಯ ಒಂದು ಅಪ್ಲಿಕೇಶನ್ ಕೂಡ ಇರಬಹುದು. ಬೇಗ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ, ಅದು ಯಾವ ಕಾರಣಕ್ಕೆ ಒಂದು ಸ್ಟಾಪನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಇನ್ನು ಉಳಿದಂಥ 1,10,00,000 ಜನರಿಗೆ ಯಾವಾಗ ಗೃಹಲಕ್ಷ್ಮಿಯ 16ನೇ ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಆಗ್ತದೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾಕೆಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬೇಗ ನೋಡಬೇಕಂದ್ರೆ, ನೀವೇ ಮೊದಲು ನೋಡಬೇಕಂದ್ರೆ ಎಲ್ಲ ರೀತಿಯ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಆಗಿರ್ಬೋದು, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, PM ಕಿಸಾನ್ ಆಗಿರ್ಬೋದು, ಹೀಗೆ ಹಲವಾರು ಎಲ್ಲ ರೀತಿಯ ಸರ್ಕಾರಿ ಯೋಜನೆಗಳ ಹಣಗಳು ಯಾವಾಗ ಬಿಡುಗಡೆ ಆಗ್ತವೆ ಅನ್ನುವಂಥ ಮಾಹಿತಿಯನ್ನು ನಾನು ಈ ಒಂದು ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಅದರ ಜೊತೆಗೆ ಒಂದು ಮುಖ್ಯವಾದ ಇಂಪಾರ್ಟೆಂಟ್ ಅಂದರೆ ಕೊನೆವರೆಗೂ ಕೂಡ ನೋಡಿ ಸ್ನೇಹಿತರೆ. ಆ ವಿಡಿಯೋನ ಅರ್ಧಂಬರ್ಧ ನೋಡಿ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಪಕ್ಕಾ ಮಾಹಿತಿ ಸಿಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ 15ನೇ ಕಂತು ಎಲ್ಲರಿಗೂ ಕೂಡ ಜಮಾ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಇನ್ನೂ 15 ಕಂತನೇ ಕೂಡ ಯಾರಿಗೂ ಕೂಡ ಜಮಾ ಆಗಿಲ್ಲ, ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 1,28,00,000 ಜನರು ಇದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಗೃಹಲಕ್ಷ್ಮಿಯ ಆ ಒಂದು ಹಣದ ಯೋಜನೆಯ ಫಲಾನುಭವಿಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲಿ 18 ಲಕ್ಷ ಜನರಿಗೆ ಯಾಕೆ ಈ 16 ಮತ್ತು 17 ಕಂತಿನ ಹಣ ಬರುತ್ತಿಲ್ಲ ಅನ್ನುವಂಥ ಮಾಹಿತಿಯನ್ನು ತಿಳಿಸೋಣ ಸ್ನೇಹಿತರೆ. ಯಾಕೆಂದರೆ ನೀವು ಕಳೆದ 2ರಿಂದ 3 ತಿಂಗಳಾಯಿತು ಸ್ನೇಹಿತರೆ, ಯಾವುದೇ ರೀತಿಯಾಗಿ ಬ್ಯಾಂಕಿನ ಆ್ಯಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಮ ಆಧಾರ್ ಸೀಡಿಂಗ್ ಅಂತ ನಾವು ಏನು ಹೇಳ್ತೀವಲ್ಲ ಸ್ನೇಹಿತರೆ. ಯಾಕೆಂದರೆ ಎಲ್ಲವೂ ಕೂಡ ನಿಮಗೆ ಸರ್ಕಾರಿ ಯೋಜನೆ ಅಥವಾ ಗೃಹಲಕ್ಷ್ಮಿ ಯೋಜನೆ, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಬಂದು ಜಮಾ ಆಗುವುದು ಆಧಾರ್ ಸೀಡಿಂಗ್ ಮೂಲಕ. ಅಂದರೆ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಬ್ಯಾಂಕಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಜಮಾ ಆಗ್ತದೆ ಸ್ನೇಹಿತರೆ. ಆದರೆ ಕೆಲವೊಂದಿಷ್ಟು 18 ಲಕ್ಷ ಜನರ ಪೈಕಿ 8 ಲಕ್ಷ ಜನರ ಒಂದು ಆಧಾರ್ ಸೀಡಿಂಗ್ ಇನ್ಆ್ಯಕ್ಟಿವ್ ಆಗಿದೆ ಅನ್ನುವಂಥ ಮಾಹಿತಿ ಒಂದು ಡಿಪಾರ್ಟ್ಮೆಂಟ್ಗೆ ಬಂದಿದೆ ಸ್ನೇಹಿತರೆ. ಅದಕ್ಕೆ ನೀವೇನು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹೋಗೋದು ಬ್ಯಾಂಕಿಗೆ ಒಂದು ಫಾರ್ಮನ್ನು ಸಬ್ಮಿಟ್ ಮಾಡಿದರೆ ಮುಗಿದು ಹೋಯಿತು, ಅಲ್ಲಿಗೆ ನಿಮ್ಮ ಆಧಾರ್ ಸೀಡಿಂಗ್ ಮತ್ತು ಆ್ಯಕ್ಟಿವ್ ಕೂಡ ಆಗ್ತಿದೆ ಸ್ನೇಹಿತರೆ. ಅದನ್ನು ನೀವು ಆ್ಯಕ್ಟಿವ್ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡಿಸ್ಬೇಕಂದ್ರೆ ನಿಮ್ಮ ಸದ್ಯ ನಿಯರೆಸ್ಟಲ್ಲಿರುವಂಥ ಆನ್ಲೈನ್ ಸೆಂಟರ್ಗೆ ಹೋಗಿ ನೀವು ಅದನ್ನು ಚೆಕ್ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ. ಕೆಲವೊಂದು ಬಾರಿ 8 ಲಕ್ಷ ಜನರು ಈ ಒಂದು 16 ಮತ್ತು 17 ಕಂತು ಬರುವಂಥ ಸಮಯದಲ್ಲಿ 8 ಲಕ್ಷ ಜನರ ಆಧಾರ್ ಸೀಡಿಂಗ್ ಆ್ಯಕ್ಟಿವ್ ಇದ್ದಿದ್ದು ಇನ್ಆ್ಯಕ್ಟಿವ್ ಆಗಿದೆ ಅನ್ನೋಂಥ ಮಾಹಿತಿ ಬಂದಿರುವ ಕಾರಣ ನೀವು ಹೋಗಿ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಆ 8 ಲಕ್ಷ ಜನದಲ್ಲಿ ನಿಮ್ಮದು ಇರ್ಬೋದು ಸ್ನೇಹಿತರೆ. ಇನ್ನು ಉಳಿದಂಥ 10 ಜನರ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಒಂದು KYC ಮಾಡಿಸಿಲ್ಲ ಅನ್ನುವಂತಹ ಒಂದು ಪ್ರಾಬ್ಲಮನ್ನು ನಮ್ಮ ಡಿಪಾರ್ಟ್ಮೆಂಟ್ ಅವರು ನೀಡಿದ್ದಾರೆ ಸ್ನೇಹಿತರೆ. ನೀವು ಹೋಗಿ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಇನ್ನು 16 ಮತ್ತು 17 ಕಂತಿನ 16 ಮತ್ತು 17 ಕಂತಿನ ಹಣ ಈ 18 ಲಕ್ಷ ಜನರಿಗೆ ಬರೋದಿಲ್ಲ ಇಲ್ವಾ ಅಂತ ನೋಡ್ದೆ ಹೋದರೆ ಖಂಡಿತವಾಗ್ಲೂ ಬರುತ್ತೆ ಸ್ನೇಹಿತರೆ. ನೀವು ಯಾವಾಗ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋತಿರಲ್ವ, ಅಂದರೆ ನಿಮ್ಮ ಆಧಾರ್ ಸೀಡಿಂಗ್ ಆ್ಯಕ್ಟಿವ್ ಮಾಡ್ಕೋರಾಗಿರ್ಬೋದು, KYC ಮಾಡಿಕೊಳ್ಳೋದಾಗಿರ್ಬೋದು, ಎಲ್ಲವನ್ನು ಕೂಡ ಮಾಡಿಕೊಂಡ ನಂತರವೇ ನಿಮಗೆ 16 ಮತ್ತು 17 ಕಂತಿನ ಹಣವನ್ನು ಕೂಡ ಅಕಸ್ಮಾತ್ ನೀವು ಮಾಡಿಸುವ ಹೊತ್ತಿಗೆ 18 ಕಂತನ್ನು ಕೂಡ ಬೇರೆಯವರಿಗೆ ಜಮಾ ಮಾಡಿದರೆ ಎಲ್ಲ 3 ಕಂತನ್ನು ಸೇರಿಸಿ ಒಟ್ಟಾರೆಯಾಗಿ 6,000
ರೂಪಾಯಿ ಆಗಿದ್ದರು 6,000 ರೂಪಾಯಿ, ಇಲ್ಲ 4,000 ರೂಪಾಯಿ ಆಗಿದ್ದರೆ 4,000 ರೂಪಾಯಿ ಎಲ್ಲವನ್ನು ಕೂಡ ಒಟ್ಟಿಗೆ ಅವರು ಜಮಾ ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಸ್ನೇಹಿತರೆ. ಇದರಿಂದ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಯಿತಾ ಅಂದ್ಕೊಳ್ತೀನಿ ಸ್ನೇಹಿತರೆ. ಇನ್ನು ನೋಡ್ತಾ ಹೋಗೋಣ, ಇನ್ನು 1,10,00,000 ಜನರಿಗೆ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಈಗ ಬಂದಿರುವಂಥ ಮಾಹಿತಿ ಪ್ರಕಾರ 17 ಕಂತಿನ ಮಾಹಿತಿಯನ್ನು ನಮಗೆ ಯಾವುದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿಲ್ಲ ಸ್ನೇಹಿತರೆ. ಕೇವಲ 16ನೇ ಕಂತು ಅಂದರೆ 2,000 ರೂಪಾಯಿ ಹಣವನ್ನು ಮಾತ್ರ ಯಾವಾಗ ಬಿಡ್ತೇವೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಅದು ಯಾವಾಗ ಅಂತ ನೋಡ್ತಾ ಹೋಗೋದಾದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸ್ನೇಹಿತರೆ, ಇವತ್ತು ಫೆಬ್ರವರಿ 4 ಅಂತಲೇ ಹೇಳ್ಬೋದು, ಫೆಬ್ರವರಿ 4 ಬುಧವಾರ ಅಂತಲೇ ಹೇಳ್ಬೋದು. ಇವತ್ತು ಮಧ್ಯಾಹ್ನ 3 ಗಂಟೆಗಿಂದ ಈ 16ನೇ ಕಂತಿನ ಒಂದು ಹಣ ಬಿಡುವ ಪ್ರಕ್ರಿಯೆ ಆರಂಭ ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇಷ್ಟೊಂದು ಡಿಲೇ ಆಗಲು ಕೂಡ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ರೀತಿಯಾಗಿ ಅಪಘಾತಕ್ಕೂ ಕೂಡ ಈಡಾಗಿದ್ದಾಯಿತು. ಆಮೇಲೆ ಹೊಸ ವರ್ಷಕ್ಕೂ ಬಿಡ್ತೇನೆ ಅಂದ್ರೆ ಅವಾಗೂ ಬಿಡಲಿಲ್ಲ, ಸಂಕ್ರಾಂತಿಗೆ ಆದರೂ ಅವಾಗೂ ಬಿಡಲಿಲ್ಲ. ಇದಕ್ಕೆ ಹಲವಾರು ಕಾರಣಗಳು ಇದ್ದವು ಸ್ನೇಹಿತರೆ. ಯಾಕೆಂದರೆ ರಾಜ್ಯ ಸರ್ಕಾರದ ಹತ್ತಿರ ನಿಮಗೆ ಬಿಡಲು ಹಣ ಇರಲಿಲ್ಲ ಸ್ನೇಹಿತರೆ. ಆ ಒಂದು ಕಾರಣದಿಂದಾಗಿ ಹಲವಾರು ರೀತಿಯಾಗಿ ಬೇರೆ ಬೇರೆ ಕಾರಣಗಳನ್ನು ಅವರು ಕೊಟ್ಕೊತಾ ಬಂದರು ಅಂತ ಹೇಳ್ಬೋದು ಸ್ನೇಹಿತರೆ. ಆದರೆ ಈಗ 16ನೇ ಕಂತಿನ ಹಣದಲ್ಲಿ ಒಂದು 5% ಜನರಿಗೆ ಟೆಸ್ಟಿಂಗ್ ಮುಖಾಂತರ ಅವರಿಗೆ ಈ ಗವರ್ನೆನ್ಸ್ ಅವರು ಒಂದು ಇದು ಏನಪ್ಪ ಅಂದರೆ ಹಣವನ್ನು ಕೂಡ ಹಾಕಿದ್ದಾರೆ ಸ್ನೇಹಿತರೆ, ಅವರ ಬ್ಯಾಂಕ್ ಖಾತೆಗೆ ಕಳಿಸಿದ್ದಾರೆ ಸ್ನೇಹಿತರೆ. 100ರಲ್ಲಿ 1,000ದಲ್ಲಿ 5 ಜನರಿಗೆ, ಹೀಗೆ 1,00,000ದಲ್ಲಿ 5,000 ಜನರಿಗೆ ಮಾತ್ರ ಒಂದು ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಈಗ ಒಂದು ಟೆಸ್ಟಿಂಗ್ ರೂಪದಲ್ಲಿ ಅವರಿಗೆ ಬಂದಿದೆ ಸ್ನೇಹಿತರೆ. ಉಳಿದಂಥ 95% ಜನರಿಗೆ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಒಂದು ಹಣ ಜಮಾ ಮಾಡುವಂಥ ಪ್ರೊಸೆಸ್ ಇವತ್ತಿನಿಂದ ಅಂದರೆ ಇವತ್ತು ಫೆಬ್ರವರಿ 4 ಮಧ್ಯಾಹ್ನ 3 ಗಂಟೆಯಿಂದ ಆರಂಭ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ಇದು ತುಂಬಾ ಎಲ್ಲರಿಗೂ ಕೂಡ ತುಂಬಾ ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋದಿಂದ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಅಂದರೆ ಉಪಯುಕ್ತವಾದ ಮಾಹಿತಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಇನ್ನು ಅನ್ನಭಾಗ್ಯ ಯೋಜನೆಯ ಕಳೆದ 4 ಕಂತಿನ ಹಣವನ್ನು ಕೂಡ ಯಾವುದೇ ರೀತಿಯಾಗಿ ಬಿಟ್ಟಿಲ್ಲ ಸ್ನೇಹಿತರೆ. ಅದನ್ನು ಕೂಡ ಯಾವಾಗ ಬಿಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ, ಅಂದರೆ ಮುಂದೆ ಬರುವಂಥ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನೂ ಇಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಇಟ್ಕೊಳ್ಳಿ ಸ್ನೇಹಿತರೆ. ಆ ವಿಡಿಯೋನು ಮಾಡಿದ ತಕ್ಷಣವೇ ನಿಮಗೆ ನಾನು ಯೂಟ್ಯೂಬ್ಗೆ ಬಿಟ್ಟ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತದೆ. ಅದನ್ನು ಕ್ಲಿಕ್ ಮಾಡಿ ನೋಡಿದರೆ ಸಾಕು, ನಿಮಗೆಲ್ಲ ಮಾಹಿತಿಗಳು ಕೂಡ ಆ ಒಂದು ಅನ್ನಭಾಗ್ಯ ಯೋಜನೆಯ ಒಂದು ಹಣ ಯಾವಾಗ ಜಮಾ ಆಗ್ತದೆ ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತದೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. 1,28,00,000 ಜನರಿಗೂ ಕೂಡ ಇನ್ನೇನು ಶೀಘ್ರದಲ್ಲಿ, ಅಂದರೆ ಈ ಒಂದು ಪ್ರೊಸೆಸ್ ಎಲ್ಲರಿಗೂ ಕೂಡ ಮುಗಿಬೇಕಂದ್ರೆ ಒಂದು ಆಲ್ಮೋಸ್ಟ್ ಆಲ್ ಒಂದು 15ರಿಂದ 20 ದಿನ ಬೇಕೇ ಬೇಕು ಸ್ನೇಹಿತರೆ. ಅಷ್ಟರ ಒಳಗೆ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಬಂದು ಜಮಾ ಆಗ್ತದೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿವರೆಗೆ ಅಂದರೆ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿ ಮುಂದಿನ ವಿಡಿಯೋದಲ್ಲೂ ಕೂಡ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಬೇರೆ ಬೇರೆ ಯೋಜನೆಯ ಒಂದು ಹಣಗಳು ಏನೇನೆಲ್ಲ ಮಹಿಳೆಯರಿಗೆ ಉಪಯುಕ್ತವಾಗುವಂಥ, ಅಂದರೆ ರಾಜ್ಯದ ಜನತೆಗೆ ಏನೇನೆಲ್ಲ ಉಪಯುಕ್ತವಾಗುವಂಥ ಎಲ್ಲ ಮಾಹಿತಿಗಳನ್ನು ಕೂಡ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ. ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.